ಇವತ್ತು ನಾನು ಬನಶಂಕರಿ ಟೆಂಪಲ್ಗೆ ಹೋಗಿದ್ದೆ. ನಾನಿರೋ ಪ್ಲೇಸಿಂದ ಬನಶಂಕರಿ ಬಂದು ಒಂದು 1/2 ಅವರ್ 20 ಮಿನಿಟ್ಸ್ ಜರ್ನಿ ಆಗುತ್ತೆ. ಬನಶಂಕರಿ ಬಸ್ ಸ್ಟ್ಯಾಂಡಿಗೆ ಇಳಿದ ತಕ್ಷಣ ಒಂದು 100 ಮೀಟರ್ ನಡ್ಕೊಂಡು ಹೋದರೆ ಸಾಕು, ಅಲ್ಲೇ ಬನಶಂಕರಿ ಟೆಂಪಲ್ ಇರುತ್ತೆ. ಪಕ್ಕದ ಬಸ್ ಸ್ಟ್ಯಾಂಡ್ ಪಕ್ಕದೇ ಬನಶಂಕರಿ ಟೆಂಪಲ್ಲು. ಸೊ ಅಲ್ಲಿ ಹೋದ ತಕ್ಷಣ ಎಲ್ಲ ನಿಂಬೆಹಣ್ಣು, ಹೂವು ಎಲ್ಲ ಮಾರ್ತಾ ಇರ್ತಾರೆ. ನಿಂಬೆಹಣ್ಣಿನ ದೀಪ ಮಾರ್ತಿರ್ತಾರೆ, ಅದು ಇಲ್ಲಿನ ಸ್ಪೆಷಲ್ಲು. 5 ನಿಂಬೆಹಣ್ಣಿನ ದೀಪ ಒಂದೇ ತಟ್ಟೆನಲ್ಲಿ ಇಟ್ಟು ಮಾಡ್ತಿರ್ತಾರೆ. ಅದನ್ನು ತಗೊಂಡು ದೇವರಿಗೆ ಆರತಿ ಮಾಡಿ ಹಚ್ಚಿದ್ರೆ ಏನೋ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಂಬಿಕೆ. ಮತ್ತು ಕೆಲವ್ರು ಜನ ಹರಕೆ ಕೂಡ ಮಾಡ್ಕೊಂಡಿರ್ತಾರೆ, ಅದಕ್ಕೂ ಕೂಡ 5 ನಿಂಬೆಹಣ್ಣಿನ ಆರತಿ, 9 ನಿಂಬೆಹಣ್ಣಿನ ಆರತಿ ಆ ಥರ ಎಲ್ಲ ಮಾಡ್ತಾರೆ. ನಾನು ಒಂದು ತೊಗೊಂಡು ದೇವಸ್ಥಾನದ ಹತ್ರ ಹೋದೆ. ನಿಂಬೆಹಣ್ಣಿನ ಆರತಿನ ಎಲ್ಲ ದೇವ್ರುಗಳಿಗೂ ಆರತಿ ಮಾಡ್ಕೊಂಬಂದು ಲಾಸ್ಟಿಗೆ ಈ ಥರ ಒಂದು ಟೇಬಲ್ ಹಾಕಿಟ್ಟಿರ್ತಾರೆ. ಇದರಲ್ಲಿ ಎಲ್ಲ ನಿಂಬೆಹಣ್ಣು, ಹೂವು ಮತ್ತು ಕರ್ಪೂರ ಎಲ್ಲನೂ ಇದರೊಳಗಡೆ ಹಾಕಿ ಕಚ್ಚಿ ಅವ್ರಿಗೆ ತಟ್ಟೆನ ತೊಗೊಂಡೋಗಿ ವಾಪಸ್ ಕೊಡಬೇಕು. ದೇವಸ್ಥಾನ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ, ಮತ್ತು ಸಂಜೆ 4 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಪ್ಲೀಸ್ ಯಾರು ಹೋಗಬೇಡಿ, ಯಾಕಂದರೆ ಆಗ ಓಪನ್ ಇರಲ್ಲ. ಅದು ಸುಮ್ಮನೆ ಹೋದ್ರೂ ವೇಸ್ಟು. ನಾನು ಎಷ್ಟೋ ಸಲ ಹೋಗಿ ವಾಪಸ್ ಬಂದುಬಿಟ್ಟಿದ್ದೀನಿ. ನೆಕ್ಸ್ಟ್ ಈ ದೇವಸ್ಥಾನದಲ್ಲಿ ಪ್ರಸಾದನೂ ಕೂಡ ಇರುತ್ತೆ. ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ರಸಾದ ತಿನ್ನೋದಕ್ಕೆ ಹೋದೆ. ಈ ಟೆಂಪಲ್ಗೆ ನಾನು ಒಬ್ಬಳೇ ಹೋಗಿದ್ದೆ. ಸೊ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಅದಕ್ಕೆ ಒಬ್ಬಳೇ ಮಾಡ್ತಿರೋದ್ರಿಂದ ಕಂಪ್ಲೀಟಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ. ಇಲ್ಲಿ ಪ್ರಸಾದ ಕೂಡ ಇತ್ತು. ಪ್ರಸಾದ ತಿಂದ್ಕೊಂಡು ತುಂಬ ಬಿಸಿಲಿದೆ, ಬೆಂಗಳೂರಲ್ಲಿ ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಒಂದು ಮಜ್ಜಿಗೆ ಕುಡ್ಕೊಂಡು ಸೀದಾ ಬಸ್ ಹತ್ತಿ ಬಂದೆ. ಐ ಥಿಂಕ್ ಇದೇ ನನ್ನ ಫಸ್ಟ್ ಮಿನಿ ವ್ಲಾಗ್ ಅಂತ ಅಂದ್ಕೊತೀನಿ. ಯಾವ ಥರ ವೀಡಿಯೋಸ್ ಮಾಡಿ ಸ್ಟಾರ್ಟ್ ಮಾಡಬೇಕಂತ ಹೇಳಿ ನನಗೆ ನಿಜವಾಗ್ಲೂ ಐಡಿಯಾ ಬರ್ತಿಲ್ಲ. ಇದೇ ಒಂದು ದೇವಸ್ಥಾನದೇ ಒಂದು ನೆಪ ಅಂತ ತಿಳ್ಕೊಂಡು ದೇವಸ್ಥಾನದಿಂದಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲೂ ಕೂಡ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಮೊನ್ನೆ ಇನ್ನು ನನ್ನ ಇನ್ಸ್ಟಾಗ್ರಾಮಲ್ಲಿ 700 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. 700 ಕಂಪ್ಲೀಟ್ ಆಗಿದ್ದಾರೆ ಅಂತ ಅಂದಿದ್ದಕ್ಕೆ ಅನ್ಫಾಲೋ ಮಾತ್ರ ಮಾಡ್ಕೊಂಡು ಹೋಗಬೇಡಿ ಪ್ಲೀಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.